ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು, ನನಗೆಲ್ಲವೂ ಕೈಗೂಡಿತು. ಓಡುವುದಿಂದಲ್ಲ, ಹೋರಾಟದಿಂದಲ್ಲ, ಓಡುವುದಿಂದಲ್ಲ, ಹೋರಾಡುವುದಿಂದಲ್ಲ, ಬೆಲೆ ನೀಡುವ ದೇವರಿಂದ, ಬಲ ನೀಡುವ ದೇವರಿಂದ ಸುಖವಾಗಿ ಬಾಳುವೆನು, ನಾನು ಸುಖವಾಗಿ ಬಾಳುವೆನು, ಸುಖವಾಗಿ ಬಾಳುವೆನು, ನಾನು ಸುಖವಾಗಿ ಬಾಳುವೆನು. ಹಲ್ಲೆಲೂಯಾ. ಇಬ್ರಿಯ 7ನೇ ಅಧ್ಯಾಯ 25ರಲ್ಲಿ ನಾವು ನೋಡುವುದಾದರೆ, ಅಲ್ಲಿ ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಪ್ರಿಯರೇ, ಇವತ್ತು ಸಬ್ಬತ್ತಿನ ಮುಂಜಾನೆ ಸಿದ್ಧವಾಗಿ ನೀವೆಲ್ಲರೂ ಸಭೆಗೆ ಹೊರಡಬೇಕು. ಇಲ್ಲಿ ದೇವರ ಬಳಿಗೆ ಬರುವವರನ್ನು ಆತನು, ಕರ್ತನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಸಿದ್ಧನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಅಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಅಲ್ಲಿ ಯಾವಾಗಲೂ ಬದುಕುವವರಾಗಿದ್ದೀರಿ, ಯಾವಾಗಲೂ ಬದುಕುವವನಾಗಿದ್ದೇನೆ ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಪ್ರೀತಿ, ಬದುಕು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸ್ತೇವೆ. ನಾವು ಎಲ್ಲ ರೀತಿಯ ದ್ವೇಷ ಭಾವದಿಂದ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವಾದದ್ದು. ನಾವು ಇದನ್ನು ಮಾಡಿದ ಕೂಡಲೇ ಮೂರ್ಖತನದಿಂದ ನಮ್ಮನ್ನು ಅಭಿನಂದಿಸಿಕೊಳ್ಳುತ್ತೇವೆ. ನಮ್ಮಲ್ಲಿ ಯಾರ ವಿರುದ್ಧವಾಗಿಯೂ ಕಹಿ ಭಾವನೆ ಇಲ್ಲ, ಅಥವಾ ನಾವು ಯಾರನ್ನು ಮುಖಸ್ತುತಿ ಮಾಡುವುದಿಲ್ಲ, ಯಾರ ವಿರುದ್ಧವೂ ನಮಗೆ ಪ್ರಶ್ನೆಗಳಿಲ್ಲ, ಯಾರ ವಿರುದ್ಧವೂ ನಮಗೆ ದ್ವೇಷಗಳಿಲ್ಲ, ಯಾರ ವಿರುದ್ಧವೂ ನಮಗೆ ಅಸಹನೆಗಳಿಲ್ಲ, ಯಾರ ವಿರುದ್ಧವೂ ಕೋಪತಾಪಗಳಿಲ್ಲ ಎಂಬುದನ್ನು ನಾವು ಕಲಿಯಬೇಕಾಗಿದೆ. ನಿಮ್ಮನ್ನು ಯಾರಾದರೂ ಮುಂದೆ ನಿಮಗೆ ನಮಸ್ಕಾರವನ್ನು ತಿಳಿಸಿ ಹಿಂದೆ ನಿಮ್ಮ ಕುರಿತು ಮಾತನಾಡಿದರೆ ಅದಕ್ಕೆ ಸ್ತೋತ್ರ ಮಾಡೋಣ. ಅದನ್ನು ಕಿವಿಗೆ ಹಾಕಿಕೊಂಡು ನಿಮ್ಮ ಮನಸ್ಸನ್ನು ನೋಯಿಸಿಕೊಳ್ಳುವುದು ಬೇಡ. ನಿಮ್ಮ ಹೃದಯದಲ್ಲಿ ಅದಕ್ಕಾಗಿ ಕೊರಗುವುದು ಬೇಡ. ಕರ್ತನಿಗಾಗಿ ಹರ್ಷಧ್ವನಿ ಮಾಡೋಣ. ಯಾಕಂದರೆ ನೀವು ಕರ್ತನ ಮಕ್ಕಳು, ನೀವು ಆತನ ಮಕ್ಕಳಾಗಿದ್ದೀರಿ, ಆತನ ಸಂತತಿಯಾಗಿದ್ದೀರಿ. ಸಂತತಿಯಿಂದ ಸಂತತಿಗೆ ನಿಮ್ಮನ್ನು ಕರ್ತನು ಆಶೀರ್ವದಿಸಿದ್ದಾನೆ. ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿದ್ದಾನೆ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ, ನಿಮ್ಮ ಸಭೆಗಳನ್ನು ಆಶೀರ್ವದಿಸಿದ್ದಾನೆ. ಅದಕ್ಕಾಗಿ ನೀವು ಕೊರಗುವುದು ಬೇಡ, ಚಿಂತೆ ಮಾಡುವುದು ಬೇಡ. ಕರ್ತನು ಹೇಳ್ತಾನೆ, ಎಲ್ಲಿ ಅವಮಾನಕ್ಕೆ ಗುರಿಯಾಗಿದೆಯೋ ಅಲ್ಲಿ ಕರ್ತನು ನಿನ್ನನ್ನು ಆಶೀರ್ವದಿಸ್ತಾನೆ. ನಿನ್ನ ಸ್ಥಳ ಅಲ್ಲೇ ಹಾಗೇ ಇರ್ತದೆ. ನಿನ್ನ ಸ್ಥಳವನ್ನು ಬೇರೆ ಯಾರೂ ತುಂಬುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಇಬ್ರಿಯ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ನಾವು ಹೆಚ್ಚಳ ಪಡುವುದು ಬೇಡ, ಸಂತೋಷ ಪಡೋಣ, ಪ್ರಾರ್ಥಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡಿಸು. ಪರಿಶುದ್ಧನೇ, ಸಹಾಯ ಮಾಡಿಸು. ಮಹೋನ್ನತನೇ, ಸಹಾಯ ಮಾಡಿಸು. ಅಪ್ಪ, ನನ್ನನ್ನು ಒಪ್ಪಿಸಿಕೊಡ್ತೇನೆ, ಮಕ್ಕಳನ್ನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ, ಪವಿತ್ರಾತ್ಮ ಫಲಗಳನ್ನು ಕೊಡು, ಅಭಿಷೇಕಿಸು ಸ್ವಾಮಿ. ಮಕ್ಕಳಿಗೆ ಪವಿತ್ರಾತ್ಮನ
ಬಲದಿಂದ ವರಗಳನ್ನು ಕೊಡು ಸ್ವಾಮಿ. ಮಕ್ಕಳಿಗೆ ಆ ಅನುಭವ ಕೊಡು ಸ್ವಾಮಿ, ಆ ಅನುಭವ ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಿಸ್ತೇನೆ ತಂದೆ. ಆಮೆನ್.